ಕೊಡವೂರು ಮಹತೋಬಾರ ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಿರುವ ಮಹಾರುದ್ರಯಾಗದ ಪ್ರಯುಕ್ತ ಮಲ್ಪೆ ಬೀಚ್ನಲ್ಲಿ ಬೀಚ್ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ, ಮಕ್ಕಳು ಮೊಬೈಲ್ ಅನ್ನು ಪಕ್ಕಕ್ಕಿಟ್ಟು ಲಗೋರಿಯಂತಹ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸದೃಢಗೊಳ್ಳುತ್ತದೆ ಎಂದರು. ಮಹಾರುದ್ರಯಾಗದ ಜೊತೆ ಕ್ರೀಡೆಯಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಚಾರ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಯೋಜನೆಗೊಳ್ಳಬೇಕು. ಇದಕ್ಕೆ ಪೊಲೀಸ್ ಇಲಾಖೆಯ ಸಹಕಾರ, ಪ್ರೋತ್ಸಾಹ ಸದಾ ಇರಲಿದೆ ಎಂದರು. ಮಹಾರುದ್ರಯಾಗ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಮಕ್ಕಳಿಗೆ ಧಾರ್ಮಿಕತೆಯ ಜೊತೆಗೆ ಸಾಮಾಜಿಕ ಬದ್ಧತೆಯನ್ನು ಕಲ್ಪಿಸಬೇಕು. ಕರಾವಳಿ ಜಿಲ್ಲೆಯ ಮಕ್ಕಳ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ಲಭಿಸುತ್ತಿಲ್ಲ. ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವುದರ ಜೊತೆಗೆ ಅವರಿಗೆ ಸೂಕ್ತ ಉದ್ಯೋಗ ಕಲ್ಪಿಸುವ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ. 7,500 ಉದ್ಯೋಗ ಅವಕಾಶಗಳು ಲಭ್ಯವಿರಲಿದೆ. SSLC PUC ಕಲಿತಿರುವ ಮಕ್ಕಳಿಗೆ ಹೆಚ್ಚು ಆದ್ಯತೆ ಸಿಗುವ ಉದ್ಯೋಗವನ್ನು ಕಲ್ಪಿಸುತ್ತಿದ್ದೇವೆ ಎಂದರು. ಕೈರಂಪಣಿ ಬಲೆ ಬೀಸುವ ಸ್ಪರ್ಧೆ, ಮರಳಿನಲ್ಲಿ ಶಿವನ ಕಲಾಕೃತಿ ಬಿಡಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕ್ರೀಡಾ ಸಮಿತಿ ಸಂಚಾಲಕ ಶಾನ್ ರಾಜ್ ಕೋಟ್ಯಾನ್, ಸಮಾಜ ಸೇವಕ ಪಾಂಡುರಂಗ ಮಲ್ಪೆ, ಸಮಿತಿಯ ಸಂಚಾಲಕರಾದ ತಾರಾನಾಥ್ ಪೂಜಾರಿ, ನಂದಕಿಶೋರ್, ಸತೀಶ್ ಚಿತ್ರಾಪುರ ಮೊದಲಾದವರು ಉಪಸ್ಥಿತರಿದ್ದರು. ಲಗೋರಿ ಅವರ ನೇತೃತ್ವದಲ್ಲಿ ಸ್ಪರ್ಧೆಗಳ ಆಯೋಜನೆಯನ್ನ ಮಾಡಲಾಗಿದೆ. ಎಲ್ಲರ ಚಿತ್ತವನ್ನ ಇತ್ತ ಸೆಳೆದುಕೊಂಡು ಬಲು ವಿಸ್ತಾರಕ್ಕೆ ಬಲೆಯನ್ನ ಬೀಸಿ ಬಳಸು ಮೀನುಗಳನ್ನ ಭಾವನೆಯ ಮೇಲೆ ಬಾನೆತ್ತರಕ್ಕೆ ಹಾರಿ ಬಿಡುವುದರ ಮೂಲಕ ಬೀಚ್ ಕ್ರೀಡೋತ್ಸವದ ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭಗಳಿಗೆ ಶುಭ ಯೋಗ, ಶುಭ ಕರ್ಣ. ಪಾಂಡುರಂಗ ಮಲ್ಪೆ ಇವರು ನಮ್ಮ ಈ ಮಹಾರುದ್ರಯಾಗ ಏನು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಅಂತ ಒಂದು ಯೋಚನೆ ಅವರಲ್ಲಿ ಬಂದಿರೋದು ತುಂಬ ದೊಡ್ಡ ವಿಷಯ, ಒಳ್ಳೆಯ ವಿಷಯ. ಇವತ್ತು ಈಗ ಏನು ಇನಾಗ್ರೇಷನ್ ಟೈಮಲ್ಲಿ ಅದು ಲಗೋರಿ ನಾನು 4-5 ಸರ್ತಿ ಟ್ರೈ ಮಾಡಿ ಆಗಿರೋದು. ಇದೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಮನೆಯಲ್ಲಿ ಇಟ್ಟು ಈ ಥರ ಕಾರ್ಯಕ್ರಮಗಳಿಗೆ ಬಂದರೆ ಅವ್ರದ್ದು ಮನಸ್ಸು ಫ್ರೆಶ್ ಆಗ್ತದೆ ಮತ್ತು ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳು ಯಾವಾಗಲೂ ಆಯೋಜಿಸ್ತಾ ಇರಲಿ. ಮೊನ್ನೆ ತಾನೇ ಸ್ಟಾರ್ಟ್ ಮಾಡಿದ್ದೇವೆ. ಇದರ ಜೊತೆಗೆ ಖಾಲಿ ಧಾರ್ಮಿಕ ಕಲ್ಪನೆ ಸಾಧ್ಯ ಅಲ್ಲ, ಸಾಕಾಗುವುದಿಲ್ಲ. ಸಾಮಾಜಿಕವಾಗಿ ಕೂಡ ನಮ್ಮ ಮಕ್ಕಳನ್ನ, ಇಲ್ಲಿಯ ಗ್ರಾಮಸ್ಥರನ್ನ ಇದರ ಜೊತೆಗೆ ನಾವು ಹೊಂದಿಕೊಂಡಿಸಿದ್ರೆ, ನಾವು ಇನ್ವಾಲ್ವ್ ಮಾಡಿದರೆ ಪ್ರಾಯಶಃ ಸಮಗ್ರವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಒಂದು ದೊಡ್ಡ ಮಟ್ಟಿನ ಒಂದು ಎಲ್ಲ ಸಮುದಾಯದ, ಎಲ್ಲ ಕರಾವಳಿ ಪ್ರದೇಶದ ಯುವಜನರು, ಎಲ್ಲ ಕರಾವಳಿ ಪ್ರದೇಶದಲ್ಲಿರುವ ಸಂಘ ಸಂಸ್ಥೆಯ ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಬೀಚ್ ಕ್ರೀಡೆಯನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ಇದರಲ್ಲಿ ಅನೇಕ ಬೀಚ್ ಕ್ರೀಡೆಗಳು ಆಯೋಜಿಸಿದೆ. ಲಗೋರಿ ಅಂತ ಹಿಡಿದು ಸ್ಯಾಂಡಲ್ಲಿ ಈಶ್ವರನ ಒಂದು ಪ್ರತಿಮೆಯನ್ನು ಮಾಡುವಂಥ ಒಂದು ಕೆಲಸ, ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಲ ಬೀಸುವಂಥ ಕ್ರೀಡೆ, ಇಂಥ ಕ್ರೀಡೆಗಳನ್ನೆಲ್ಲ ನಾವು ಆಯೋಜಿಸಿ ಒಂದು ವಿಶೇಷ ರೀತಿಯ ಒಂದು ಈ ನಮ್ಮ ರುದ್ರಯಾಗಕ್ಕೆ ಒಂದು ಸಂಚಲನ ನೀಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಈ ಕ್ರೀಡೆಯನ್ನು ಆಯೋಜಿಸಿದೆವು.